ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಕೃಷ್ಣ. ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದ್ಬಿಟ್ಟು ಮೆಗ್ನೀಷಿಯಂ ಸಲ್ಫೇಟ್, MgSO4. ಮೆಗ್ನೀಷಿಯಂ ಸಲ್ಫೇಟು ಎಲ್ಲ ಬೆಳೆಗಳಿಗೂ ಅತ್ಯಂತ ಅನಿವಾರ್ಯ ಮತ್ತು ಪ್ರಮುಖವಾದ ಒಂದು ಗೊಬ್ಬರ ಆಗಿದೆ. NPK ಏನಿದೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷ್ ಏನಿದೆ, ಅದು ನಮ್ಮ ಪ್ರೈಮರಿ ನ್ಯೂಟ್ರಿಯೆಂಟ್ ಆದರೆ ಸೆಕೆಂಡರಿ ನ್ಯೂಟ್ರಿಯೆಂಟು ಮೆಗ್ನೀಷಿಯಂ ಮತ್ತು ಸಲ್ಫರ್, ಕ್ಯಾಲ್ಸಿಯಂ ಆಗಿದೆ. ಅದರಲ್ಲಿ ಇವತ್ತು ನಾವು ಮೆಗ್ನೀಷಿಯಂ ಸಲ್ಫೇಟ್ ಬಗ್ಗೆ ಸಂಪೂರ್ಣವಾದ ವಿಚಾರ ವಿನಿಮಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮೆಗ್ನೀಷಿಯಂ ಸಲ್ಫೇಟಲ್ಲಿ 9.5% ಮೆಗ್ನೀಷಿಯಂ, 12% ಸಲ್ಫರ್ ಇದ್ದು, ಮೆಗ್ನೀಷಿಯಂ ಆಕ್ಸೈಡ್ ಏನಿದೆ ಅದು 16% ಇದೆ. ಇದು ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ನಮಗೆ ಬೆಳೆಗೆ ಅಗತ್ಯವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋದೇನಿದೆ, ನಮಗೆ ಬೆಳೆಯ ರಿಪ್ರೊಡಕ್ಟಿವ್ ಸ್ಟೇಜ್ ಏನಿದೆ, ಅಂದರೆ ಬೆಳೆ ಉನ್ನತ ಅಭಿವೃದ್ಧಿ ಆಗ್ತಾ ಇರತ್ತಂತ ಒಂದು ಹಂತ ಅಂತ ನಾವೇನು ಹೇಳ್ತೀವಿ, ಅತ್ಯುತ್ತಮ ಗುಣಮಟ್ಟದಲ್ಲಿ ಒಳ್ಳೆ ರೀತಿ ಬೆಳೆ ಬರ್ತಾ ಇರುತ್ತೆ, ಆ ಟೈಮಲ್ಲಿ ನಮಗೆ ಮೆಗ್ನೀಷಿಯಂ ಸಲ್ಫೇಟ್ನ ಅಗತ್ಯತೆ ತುಂಬ ಅನಿವಾರ್ಯವಾಗಿದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನಾವು ಶಿಫಾರಸಾಗಿರೋ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಬೇಕು. ಪ್ರತಿ ಬಾರಿ ಹೇಳ್ತಾ ಇರೋ ಹಾಗೆ ಶಿಫಾರಸಾದ ಪ್ರಮಾಣ ಅಂತ ಹೇಳಿದ್ರೆ ನಾವು ಸಾಯಿಲ್ ಟೆಸ್ಟ್ ಮಾಡೋದ್ರ ಮೂಲಕ ತಿಳ್ಕೊಬೋದು. ಜನರಲ್ pH ಏನಿದೆ 6.5ರಿಂದ 7.5 ಏನಿದೆ, ಆ pHಗೆ ನಾವು ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಪ್ರಮಾಣವನ್ನು ತಿಳಿಸ್ತಾ ಇರ್ತೇವೆ. ಸರಿಯಾದ ಪ್ರಮಾಣ ಸಾಯಿಲ್ ಟೆಸ್ಟ್ ಏನಿದೆ ಅದರಲ್ಲಿ ಮಾಡೋದ್ರಿಂದ ನಾವು ತಿಳ್ಕೊಂಡಿರ್ತೀವಿ ಸ್ನೇಹಿತರೆ. ಜೊತೆಗೆ ಇದು ಮೆಗ್ನೀಷಿಯಂ ಸಲ್ಫೇಟು ನಿಮಗೆ ಹ್ಯೂಮಿಡ್ ಆಗಿರ್ತಕ್ಕಂಥ ವಾತಾವರಣ ಮತ್ತು ಹೆವಿ ಸಾಯಿಲ್ ಏನಿದೆ ಅಲ್ಲಿ ಇದರ ಅಗತ್ಯತೆ ಅತಿ ಹೆಚ್ಚಾಗಿರುತ್ತೆ. ಮತ್ತು ಇದನ್ನ ನಾವು 6ರಿಂದ 9 pH ಏನಿದೆ ಸಾಯಿಲ್ ಅಲ್ಲಿ ಅನಿವಾರ್ಯವಾಗಿ ಬಳಸಲೇಬೇಕು. ಪ್ರತಿ ಬೆಳೆಗೂ ಬೇಕು ಮೆಗ್ನೀಷಿಯಂ ಸಲ್ಫೇಟ್, ಪ್ರತಿ ಬೆಳೆಗೂ ಖಂಡಿತವಾಗೂ ಬೇಕು. ಹಾಗಾಗಿ ಇದನ್ನು ನಾವು ಬಳಸಲೇಬೇಕು. ಈ ವಿಡಿಯೋನ ತಾವೆಲ್ಲ ದಯವಿಟ್ಟು ಸಂಪೂರ್ಣವಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಪ್ರತಿ ಫ್ರೇಮಲ್ಲೂ ನಿಮಗೆ ಒಳ್ಳೆ ರೀತಿಯ ಸಣ್ಣ ಪುಟ್ಟ ಸೂಕ್ಷ್ಮ ವಿಷಯಗಳಾಗಿದ್ದರೂ ಸಹಿತ ನಿಮಗೆ ಸಾಕಷ್ಟು ಅನುಕೂಲಗಳಾಗುವಂಥ ವಿಷಯಗಳನ್ನೇ ನಾವು ತಿಳಿಸ್ತಾ ಇರ್ತೀವಿ. ಇವತ್ತು ನಾವು ವಿಶೇಷವಾಗಿ ಶುಂಠಿಗೆ ಕೇಂದ್ರೀಕೃತವಾಗಿ ಮೆಗ್ನೀಷಿಯಂ ಸಲ್ಫೇಟ್ನ ಪಾತ್ರ ಮತ್ತು ಅನುಕೂಲದ ಬಗ್ಗೆ ನಾವು ಚರ್ಚೆ ಮಾಡೋಣ ಗೆಳೆಯರೆ. ದಯವಿಟ್ಟು ಕ್ಷಮಿಸಿ. ಸೊ ಈಗ ಇದರಲ್ಲಿ ನಾವು ಮೆಗ್ನೀಷಿಯಂ ಸಲ್ಫೇಟ್ ಏನಿದೆ ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಇದ್ರ ಬಳಸೋದ್ರಿಂದ ಆಗ ಅನುಕೂಲತೆಗಳೇನು, ಇದರ ಕೊರತೆಯ ಲಕ್ಷಣಗಳೇನು, ಅದರಿಂದ ಹೊರಗೆ ಬರಲಿಕ್ಕೆ ಏನು ಪ್ರಯತ್ನಗಳು ನಾವು ಹೇಗೆ ಮಾಡಬಹುದು, ಇದರ ಡೋಸ್ ಎಷ್ಟು ಮತ್ತು ರೇಟ್ ಎಷ್ಟು ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಗೆಳೆಯರೆ. ಅನುಕೂಲತೆ ಬಂದ್ಬಿಟ್ಟು ನಮಗೆ ಕೊನೆಯಲ್ಲಿ ಎಂದಿನಂತೆ ಸೂಪರ್ ಮಿನಿಟ್ ಇರುತ್ತೆ. ದಯವಿಟ್ಟು ತಾವು ಎಲ್ಲರೂ ಕೊನೆಯ ತನಕ ವೀಕ್ಷಿಸಿ. ನಮ್ಮೆಲ್ಲ ಮಾಹಿತಿಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಸಾಕಷ್ಟು ವ್ಯೂಸ್ ಬರ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಈ ವಿಷಯಗಳು ತಿಳಿದು ಎಲ್ಲರಿಗೂ ಅನುಕೂಲಗಳಾಗಲಿ. ಮತ್ತು ಯಾರ್ಯಾರು ಇಲ್ಲಿ ತನಕ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ವ್ಯೂವರ್ಸ್, ಖಂಡಿತವಾಗ್ಲೂ ತಾವು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದ್ರ ಬಗ್ಗೆ ನಮಗೆ ಮೆಗ್ನೀಷಿಯಂ ಸಲ್ಫೇಟ್ನ ನಮ್ಮ ಶುಂಠಿ ಬೆಳೆಯಲ್ಲಿ ನಾವು ನಿಗದಿತ ಪ್ರಮಾಣದಲ್ಲಿ ಸಾಕಷ್ಟು ಅವಧಿಗೆ ಕೊಡೋದ್ರಿಂದ ಆಗುವಂಥ ಲಾಭಗಳನ್ನು ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಮೊದಲನೇದಾಗಿ ಡೋಸ್ನೇ ತಿಳ್ಕೊಳ್ಳೋಣ. ಡೋಸ್ ಬಂದ್ಬಿಟ್ಟು ನಮಗೆ ಶುಂಠಿಗೆ, ವಿಶೇಷವಾಗಿ ಶುಂಠಿಗೆ ನಾವು ಆಗಲೇ ತಿಳಿಸಿದಾಗೆ ಬೇರೆ ಬೆಳೆಗೂ ಮೆಗ್ನೀಷಿಯಂ ಸಲ್ಫೇಟ್ ಅನಿವಾರ್ಯತೆ ಇದೆ. ಬೇರೆ ಬೆಳೆಗಳಾದ ಕಾಳುಮೆಣಸು, ಅಡಿಕೆ, ಬಾಳೆ, ಇತರ ಎಲ್ಲ ತರಕಾರಿ ಬೆಳೆಗಳಿಗೂ ಮೆಗ್ನೀಷಿಯಂ ಸಲ್ಫೇಟ್ ಅನಿವಾರ್ಯನೇ. ಯಾಕೆಂತ ಹೇಳಿದ್ರೆ ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ಅನಿವಾರ್ಯ ಇದೆ. ಆ ಎಲ್ಲ ಬೆಳೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಮತ್ತು ಇದು ವಿವಿಧ ರೂಪದಲ್ಲೂ ಸಿಗುತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಸ್ನೇಹಿತರೆ. ಅದನ್ನು ಸಹಿತ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ಮಾಡ್ತೇವೆ. ನಿಮಗೆಲ್ಲ ಮಾಹಿತಿ ಇಷ್ಟ ಆಗ್ತಿದೆ ಅನ್ಕೋತಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ. ಸೊ ಇದರ ಅನುಕೂಲತೆಗಳನ್ನು ತಿಳ್ಕೊಳ್ಳೋ ಮೊದಲು ನಾವು ಇದರ ಡೋಸ್ ತಿಳ್ಕೊಳ್ಳೋಣ. ಇದರ ಡೋಸ್ ಬಂದ್ಬಿಟ್ಟು ನಮಗೆ 30ರಿಂದ 40 kg ಅಷ್ಟು ನಾವು 1 ಎಕರೆಗೆ ಕೊಡಬೇಕಾಗತ್ತೆ. ಇದು ನಿಮಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇನ್ನು ನೀವು ವ್ಯತ್ಯಾಸಗಳನ್ನು ತಿಳ್ಕೊಂಡು ಆ ಪ್ರಕಾರನೇ ನಾವು ಮಾಡಬೇಕಾಗತ್ತೆ. ಇದು ಎಕರೆಗೆ 30ರಿಂದ 40 kg. ಫೋಲಿಯರ್ ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಇದನ್ನು ಹಾಕಬೇಕು. 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಬೇಕು. ಫೋಲಿಯರ್ ಸ್ಪ್ರೇ ಮಾಡುವಾಗ ವಿಶೇಷ ಗಮನ ಏನು ಕೊಡಬೇಕು ಅಂತ ಹೇಳಿದ್ರೆ, ಇದು ಒಂದನ್ನೇ ಫೋಲಿಯರ್ ಸ್ಪ್ರೇ ಮಾಡಬೇಕು. ಇದರ ಜೊತೆಗೆ ನಾವು 13-0-45 ಒಂದನ್ನು ಮಿಕ್ಸ್ ಮಾಡ್ಬೋದು, ಬಿಟ್ಟರೆ ಬಾಕಿ ಯಾವುದನ್ನು ಇದರ ಜೊತೆಗೆ ನಾವು ಮಿಕ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಸೊ ಈ ಡೋಸ್ ಪ್ರಮಾಣ ಅಂತೂ ನಾವು ತಿಳ್ಕೊಂಡಾಯ್ತು. ಈ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಏನೇನು ಅನುಕೂಲತೆಗಳಿದೆ ನಮ್ಮ ಶುಂಠಿ ಬೆಳೆಗೆ. ಮೆಗ್ನೀಷಿಯಂ ಸಲ್ಫೇಟ್ನ ಮುಖ್ಯ ಕೆಲಸನೇ ಸ್ನೇಹಿತರೆ ನಮಗೆ ನೈಟ್ರೋಜನ್ ಮತ್ತು ಫಾಸ್ಫರಸನ್ನು ಇದು ಫಿಕ್ಸ್ ಮಾಡುತ್ತೆ. ಅಂತ ಹೇಳಿದ್ರೆ ನಮ್ಮ ಹೊಲಕ್ಕೆ ನಾವು ನಿಗದಿತ ಪ್ರಮಾಣದಲ್ಲಿ ಅಥವಾ ಶಿಫಾರಸ್ ಆಗಿರೋ ಪ್ರಮಾಣದಲ್ಲಿ
ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕೊಟ್ಟಿರ್ತೀವಿ. ಅದರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ತುಂಬನೇ ಬೆಳೆಯ ಬೆಳವಣಿಗೆಗೆ ಒಂದು ಸಹಾಯ ಮಾಡ್ತಕ್ಕಂಥ ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಅಂದರೆ ಪ್ರಾಥಮಿಕ ಹಂತದ ರಸಗೊಬ್ಬರಗಳಾಗಿದೆ. ಅದೆರಡನ್ನು ಇದು ಸರಿಯಾದ ಪ್ರಮಾಣದಲ್ಲಿ ಸಸ್ಯಗಳಿಗೆ ಲಭ್ಯ ಆಗೋ ರೀತಿಯಲ್ಲಿ ಇದು ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ಆಗಿ ಇದು ಕೆಲಸ ಮಾಡ್ತಾ ಗೆಳೆಯರೆ. ಇದು ಒಂದು ನಮಗೆ ಅನುಕೂಲತೆಗಳಲ್ಲಿ ಮೊದಲನೇದು, ನೈಟ್ರೋಜನ್ ಮತ್ತು ಫಾಸ್ಫರಸ್ನ ಲಭ್ಯತೆಯನ್ನು ನಮಗೆ ಬೆಳೆಗಳಿಗೆ ಇದು ಕೊಡುತ್ತೆ. ಮತ್ತೊಂದು ಮುಖ್ಯವಾದ ಇದರ ಅನುಕೂಲತೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ಏನಿದೆ, ನಮ್ಮ ಸಸ್ಯದ ಕ್ಲೋರೋಫಿಲ್, ಪತ್ರಹರಿತನ ನಮ್ಮ ಬೆಳೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದು ಇಡುತ್ತೆ. ಅಥವಾ ಹೆಚ್ಚಿಗೆ ಪತ್ರಹರಿತ ಹೆಚ್ಚಾಗ್ಲಿಕ್ಕೆ ನಮಗೆ ಮೆಗ್ನೀಷಿಯಂ ಸಲ್ಫೇಟ್ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಪತ್ರಹರಿತು ಹೆಚ್ಚಾಗೋದ್ರಿಂದ ಬಹಳ ಸಿಂಪಲ್ ಬೇಸಿಕ್ ಸೈನ್ಸ್ ಅಂತ ಹೇಳ್ತೇವೆ ನಾವು. ಪತ್ರಹರಿತು ಹೆಚ್ಚಾಗೋದ್ರಿಂದ ನಮ್ಮ ಸಸ್ಯದ ಪತ್ರಹರಿತಲ್ಲಿ ಹೆಚ್ಚಾಗೋ ಮೂಲಕ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಹೆಚ್ಚಾಗುತ್ತೆ, ದ್ಯುತಿಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗುತ್ತೆ. ದ್ಯುತಿಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿ ಆಹಾರ ಉತ್ಪಾದನೆ ಅತ್ಯಂತ ಉನ್ನತ ಮಟ್ಟದಲ್ಲಾಗುತ್ತೆ. ಆ ಮೂಲಕ ನಮ್ಮ ಬೆಳೆಯ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ. ಬೆಳೆ ಸರ್ವಾಂಗೀಣವಾಗಿ ಬೆಳವಣಿಗೆ ಆದಾಗ ನಮಗೆ ಅಧಿಕ ಇಳುವರಿ, ಅಧಿಕ ತೂಕ, ಉತ್ತಮ ಗುಣಮಟ್ಟ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಏನು ಹೇಳ್ತೇವೆ, ಅದು ನಮಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲದನ್ನು ಮಾಡೋದ್ರಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ನ ಪಾತ್ರ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಯಿತು, ಕ್ಲೋರೋಫಿಲ್ ಆಯಿತು. ಅದರ ಜೊತೆಗೆ ಇದು ಏನು ಮಾಡ್ತದೆ ಅಂದರೆ ನಮ್ಮ ಬೇರಿನ ಬೆಳವಣಿಗೆ, ನಮ್ಮ ಬೇರುಗಳು ಸಾಕಷ್ಟು ವಿಶಾಲವಾಗಿ ಬೆಳಿಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಬೇರಿನ ಬೆಳವಣಿಗೆ ನಿಮಗೆ ಹೆಚ್ಚಾದಷ್ಟು ನಮಗೆ ಮಣ್ಣಿಂದ ಯಾವ್ಯಾವ ಪೋಷಕಾಂಶಗಳನ್ನು ನಾವು ಕೊಟ್ಟಿರ್ತೇವೆ, ಬ್ಯಾಸಲ್ ಡೋಸಲ್ಲಿ ಏನು ಪೋಷಕಾಂಶಗಳನ್ನು ಕೊಟ್ಟಿರ್ತೇವೆ, ಅದನ್ನೆಲ್ಲದನ್ನು ನಮ್ಮ ಸಸ್ಯಗಳ ತನಕ ತಗೊಂಡೋಗ್ಲಿಕ್ಕೆ ಬೇರ್ಗೆ ನಿಮಗೆ ಹೆಚ್ಚಿನ ಸಂಖ್ಯೆಯ ಬೇರಿದ್ದಾಗ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ಬರೀ ಬೇರಿನ ಬೆಳವಣಿಗೆ ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮಗೆ ಸಸ್ಯದಲ್ಲಿ ಇರುವ ಎಂಜೈಮ್ಗಳನ್ನು ಆಕ್ಟಿವೇಟ್ ಮಾಡುತ್ತೆ. ತನ್ಮೂಲಕ ನಮಗೆ ಹೆಚ್ಚಿನ ಬೆಳೆ ಪಡೀಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಶುಂಠಿಯಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ನ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಲ್ಲಿ ತನಕ ನಾವು ಇದರ ಡೋಸು, ಅನುಕೂಲತೆಗಳ ಬಗ್ಗೆ ತಿಳ್ಕೊಂಡ್ವಿ. ಇದರ ಕೊರತೆಯ ಲಕ್ಷಣಗಳು ಮತ್ತು ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡದೇ ಇದ್ರೆ ಆಗೋ ಅನಾನುಕೂಲತೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಕ್ಷಣ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ ಕೆಳಗಡೆ ಭಾಗದ ಎಲೆಗಳಿಂದ ನಿಮಗೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಬರುತ್ತೆ. ಅದನ್ನ ತಾವು ಐಡೆಂಟಿಕಲ್ ಆಗಿ ಗುರುತಿಸ್ಬೋದು. ಸಾಕಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಬೇರೆ ಬೇರೆ ಕೊರತೆಗಳು ಅಥವಾ ಬೇರೆ ಬೇರೆ ರೋಗ ಲಕ್ಷಣಗಳಿದ್ದಾಗಲೂ ನಿಮ್ಗೆ ಈ ತರ ಕಾಣುತ್ತೆ. ಕೆಳಗಡೆಯಿಂದ ಮೇಲ್ಭಾಗದ ಎಲೆಗಳ ತನಕ ಇದು ಕಂಡು ಬರುತ್ತೆ. ಮತ್ತು ಸುಳಿಯ ಎಲೆಗಳು ನಿಮಗೆ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ. ಆ ಮೂಲಕ ನಾವು ಇದ್ರ ಕೊರತೆ ಲಕ್ಷಣವನ್ನು ಕಾಣ್ಕೋಬಹುದು. ಈ ರೀತಿ ಕೊರತೆ ಲಕ್ಷಣ ಕಂಡು ಬರೋದ್ರಿಂದ ಏನಾಗುತ್ತೆ, ಮತ್ತೆ ಸಹಜವಾಗಿ ನಮ್ಮ ಯಾವುದು ಫೋಟೋಸಿಂಥಸಿಸ್ ಮೇಲೆ ಇದು ಪ್ರಭಾವ ಬಿದ್ದು ಆಹಾರ ಉತ್ಪತ್ತಿಯ ಮೇಲೆ ಅದರ ಪರಿಣಾಮ ಆಗಿ ತನ್ಮೂಲಕ ನಮ್ಮ ಇಳುವರಿಗೆ ಇದು ಕೊರತೆಯನ್ನು ಉಂಟು ಮಾಡುತ್ತೆ. ಮತ್ತು ನಮಗೆ ಸರಿಯಾದ ಪ್ರಮಾಣದ ಮೆಗ್ನೀಷಿಯಂ ಸಲ್ಫೇಟ್ನ ಬಳಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಸ್ಯ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆ ಮೂಲಕ ಕೀಟಗಳಿರ್ಬೋದು, ಫಂಗಸ್ ಸಂಬಂಧಪಟ್ಟದ ರೋಗಗಳಿರ್ಬೋದು, ಇನ್ನಿತರೆ ರೋಗಗಳಿಂದ ನಮಗೆ ಬಾಧೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅನುಕೂಲತೆಯಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ ನೈಟ್ರೋಜನ್ ಫಾಸ್ಫರಸ್ ಅನ್ನ ಅಪ್ಟೇಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರ ಕೊರತೆ ಆದಾಗ ನ್ಯಾಚುರಲ್ ಆಗಿ ಅದರ ಅಪ್ಟೇಕ್ ಆಗೋದಿಲ್ಲ. ನಾವು ಮಣ್ಣಿಗೆ ಕೊಟ್ಟಂತ ನೈಟ್ರೋಜನ್ ಮತ್ತು ಫಾಸ್ಫರಸ್ ಒಂದಷ್ಟು ಪ್ರಮಾಣದಲ್ಲಿ ಪೋಲಾಗುತ್ತೆ ಸ್ನೇಹಿತರೆ. ಸೊ ಕ್ವಾಲಿಟಿ ಇದೆಲ್ಲ ಕೊರತೆಯ ಲಕ್ಷಣಗಳಿಂದ ನಮ್ಗೆ ಏನಾಗುತ್ತೆ, ವಿಶೇಷವಾಗಿ ಶುಂಠಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶುಂಠಿಯಲ್ಲಿ ಗಡ್ಡೆಯ ಗಾತ್ರ, ಗುಣಮಟ್ಟ ಮತ್ತು ಬಣ್ಣದಲ್ಲಿ ಸಹಿತ ಅದು ವ್ಯತ್ಯಾಸ ಉಂಟು ಮಾಡಿ ತನ್ಮೂಲಕ ನಮಗೆ ಇಳುವರಿಯಲ್ಲಿ ಸಾಕಷ್ಟು ಕೊರತೆ ಉಂಟು ಮಾಡುತ್ತೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಡೋಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಡೋಸ್ಗಳದ್ದು ವಿವರಣೆಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಡೋಸಲ್ಲಿ ಇನ್ನೂ ಒಂದು ವಿಶೇಷ ಗಮನವನ್ನು ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾರ್ಯಾರ್ದು pH 7ಕ್ಕಿಂತ ಕಡಿಮೆ ಇದೆ, 6.5 ಇದೆ, ಅವರು ನಾವೇನು ಮಾಡಿರ್ತೀವಿ, pH ಇದ್ದವರು ಡೋಲೋಮೈಟ್ ಸುಣ್ಣವನ್ನು ಉಪಯೋಗಿಸಿರ್ತೇವೆ. ಡೋಲೋಮೈಟ್ ಸುಣ್ಣದಲ್ಲೂ ಮೆಗ್ನೀಷಿಯಂ ಸಲ್ಫೇಟ್ ಇರೋ ಕಾರಣಕ್ಕೆ ನಾವು ಈ ಡೋಸನ್ನು ಎಕರೆಗೆ 25 kgಗೆ ಸೀಮಿತಗೊಳಿಸ್ಕೋಬೇಕು. ಅದರ ಜೊತೆಗೇನೆ ನಾವು ಇದು ನೀರಿನಲ್ಲಿ ತುಂಬಾ ಬೇಗ ಲೀಚ್ ಔಟ್ ಆಗೋ ಒಂದು ಗುಣ ಹೊಂದಿರತಕ್ಕಂಥ ರಸಗೊಬ್ಬರ ಆಗಿರೋದ್ರಿಂದ, ರಾಸಾಯನಿಕವಾಗಿರೋದ್ರಿಂದ ನಮ್ಮಲ್ಲಿ ಆಗೋ ಆವರೇಜ್ ಮಳೆಯನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಡೋಸನ್ನು ಹೆಚ್ಚು ಮತ್ತೆ ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ. ಅದರ ಜೊತೆಗೇನೆ ಇದರ ಬೆಲೆ ಬಗ್ಗೆ ಮಾತಾಡೋದಾದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರೋದು ಉತ್ತಮ ಕಂಪನಿಯ ಮೆಗ್ನೀಷಿಯಂ ಸಲ್ಫೇಟ್ಗಳು ಲಭ್ಯ ಇದೆ. ಅದರ ಬೆಲೆ ಬಗ್ಗೆ ಮಾತಾಡೋದಾದ್ರೆ ನಮಗೆ 700 ರಿಂದ 800 ರೂಪಾಯಿ 25 kgಯ
ಇದಕ್ಕೆ ಸಿಗುತ್ತೆ ಸ್ನೇಹಿತರೆ. ಸಲ್ಫೇಟ್ ಬಗ್ಗೆ ನಾವು ಇಷ್ಟ ತನಕ ತಮಗೆ ಮಂಡಿಸಿದ ಎಲ್ಲ ವಿಷಯಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ತಾವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಫ್ರೇಮಲ್ಲೂ ಉತ್ತಮವಾದ ಮಾಹಿತಿ ತಮ್ಮ ತನಕ ತಲುಪಿಸೋ ಪ್ರಯತ್ನ ನಮ್ಮದು. ಅದರ ಜೊತೆಗೇನೆ ಮೆಗ್ನೀಷಿಯಂ ಸಲ್ಫೇಟ್ನಲ್ಲಿ ಇವತ್ತು ನಾವು ಏನೇನು ವಿಷಯಗಳು ತಿಳ್ಕೊಂಡಿದ್ದೀವಿ, ಇದಕ್ಕೆ ವಿಶೇಷವಾದ ಒಂದು ವಿಷಯ ನಾವು ತಿಳ್ಕೊಳ್ಬೇಕು ಅಂತೇಳಿ ಇವತ್ತಿನ ಸೂಪರ್ ಮಿನಿಟ್ ಜೊತೆಗೆ ಬಂದಿದೆ ಸ್ನೇಹಿತರೆ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಮೆಗ್ನೀಷಿಯಂ ಸಲ್ಫೇಟ್ನಲ್ಲಿ ನಿಗದಿತ ಪ್ರಮಾಣದಲ್ಲಿ ನಮ್ಮ ಶುಂಠಿ ಬೆಳೆಗೆ ಕೊಟ್ಟಾಗ ಆಗುವಂಥ ವಿಶೇಷ ಅನುಕೂಲಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಇದು ಬಯೋಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ ಸ್ನೇಹಿತರೆ. ಬಯೋಕೆಮಿಕಲ್ ರಿಯಾಕ್ಷನ್ ಆ ಮೂಲಕ ನಮ್ಮ ಬೆಳೆ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಇದು ನಮಗೆ ಸಹಾಯ ಆಗುತ್ತೆ. ಎನ್ಸೈಮ್ ಅನ್ನ ಏನ್ ನಾವು ಉದ್ರೇಕಿಸುತ್ತೆ ಅಂತ ಹೇಳ್ತೀವಿ, ಆ ಕ್ರಮದಲ್ಲಿ ಇದು ಬಯೋಕೆಮಿಕಲ್ ರಿಯಾಕ್ಷನ್ ಮಾಡೋದ್ರ ಮೂಲಕ ನಮ್ಮ ಬೆಳೆ ಅತಿ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಹಾಯ ಮಾಡುತ್ತೆ. ಬಯೋಕೆಮಿಕಲ್ ರಿಯಾಕ್ಷನ್ ಆದಾಗ ಗ್ಲೂಕೋಸ್ ಉತ್ಪತ್ತಿಯಾಗಿ ನಮ್ಮ ಬೆಳೆಗೆ ಅನುಕೂಲ ಆಗುತ್ತೆ. ಗ್ಲೂಕೋಸ್ನ ಅನುಕೂಲತೆಗಳ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಜೊತೆಗೆ ಇದು ನೈಟ್ರೋಜನ್ ಅನ್ನ ಟಾಕ್ಸಿಟಿಯನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಅತಿ ಹೆಚ್ಚು ಮಳೆ ಆಗಿದೆ, ಅತಿ ಹೆಚ್ಚು ಮಳೆ ಆದಾಗ ಏನಾಗುತ್ತೆ, ನೈಟ್ರೋಜನ್ ನಮಗೆ ನೈಸರ್ಗಿಕವಾಗಿ ನಮ್ಮ ಬೆಳೆಗೆ ಸಿಕ್ಕಿರುತ್ತೆ. ಮತ್ತು ನಾವು ಶಿಫಾರಸಿನ ಪ್ರಮಾಣ ಅಂತ ಹೇಳಿ ನಾವು ನೈಟ್ರೋಜನ್ ಅನ್ನ ಬ್ಯಾಸಲ್ ಡೋಸಲ್ ಸಹಿತ ಕೊಟ್ಟಿರ್ತೇವೆ. ಇದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬೆಳೆ ವಿಪರೀತವಾದ ಸಮಸ್ಯೆಗೆ ಸಿಲ್ಕತ್ತೆ. ಅದರಿಂದ ಏನೇನಾಗುತ್ತೆ, ನೈಟ್ರೋಜನ್ ಹೆಚ್ಚಿಗೆ ಆದ್ರೆ ಏನಾಗುತ್ತೆ ನಿಮ್ಗೆ ಮೊದಲೇ ಗೊತ್ತಿದೆ, ಬೆಳೆ ಹುಲ್ಸಾಗಿ ಬೆಳೆಯುತ್ತೆ, ಎಲೆ ಚುಕ್ಕಿ ರೋಗ ಬರುತ್ತೆ, ಸಾಕಷ್ಟು ರೋಗ ಬಾಧೆಗಳಿದೆ. ಟಾಕ್ಸಿಟಿ ಹೇಗಾಗುತ್ತೆ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ವಾತಾವರಣದಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಮತ್ತೆ ನಾವು ಬ್ಯಾಸಲ್ ಡೋಸ್ ಅನ್ನು ಕೊಟ್ಟಾಗ ಇದೆರಡು ಸೇರ್ಕೊಂಡು ಏನಾಗುತ್ತೆ, ರೆಕಮೆಂಡೆಡ್ ಡೋಸ್ ಏನಿದೆ, ಶಿಫಾರಸಾಗಿರ್ತಕ್ಕಂಥ ಪ್ರಮಾಣ ಏನಿದೆ ಅದಕ್ಕಿಂತ ಹೆಚ್ಚಿಗೆ ನೈಟ್ರೋಜನ್ ನಮ್ಮ ಬೆಳೆಗೆ ಅಥವಾ ನಮ್ಮ ಮನೆಗೆ ಸೇರ್ಕೊಂಡಿರುತ್ತೆ. ಆಗ ನೈಟ್ರೋಜನ್ ಹೆಚ್ಚಿಗೆ ಆದಾಗ ಏನಾಗುತ್ತೆ ಅನ್ನೋದು ನಿಮಗೆ ಈ ಮೊದಲನೇ ವಿಡಿಯೋಗಳಲ್ಲೇ ನಾವು ಚರ್ಚೆ ಮಾಡಿದ್ದೇವೆ. ಬೆಳೆ ಹುಲ್ಸಾಗಿ ಬೆಳೆಯುತ್ತೆ, ಎಲೆ ಚುಕ್ಕಿ ರೋಗಕ್ಕೆ ಅದು ಕಾರಣಕರ್ತ ಆಗುತ್ತೆ, ಮತ್ತೆ ಬೆಳೆ ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಕಳ್ಕೊಳ್ಳುತ್ತೆ. ಮೆಗ್ನೀಷಿಯಂ ಸಲ್ಫೇಟ್ ಏನು ಮಾಡುತ್ತೆ, ನಮ್ಮ ಬೆಳೆಗೆ ಎಷ್ಟು ನೈಟ್ರೋಜನ್ ಬೇಕು ಅಷ್ಟಕ್ಕೆ ಇದನ್ನ ಫಿಕ್ಸ್ ಮಾಡುತ್ತೆ. ಅತಿ ಹೆಚ್ಚಿಗೆ ನೈಟ್ರೋಜನ್ ತಗೊಳ್ಳಿಕ್ಕೂ ಬಿಡೋದಿಲ್ಲ, ಕಡಿಮೆ ಪ್ರಮಾಣದಲ್ಲೂ ತಗೊಳ್ಳಿಕ್ಕೆ ಬಿಡಲ್ಲ. ಬೆಳೆಗೆ ನಿರ್ಧರಿತ ಪ್ರಮಾಣ ಏನಿದೆ ಆ ಪ್ರಮಾಣದಲ್ಲಿ ತಗೊಳ್ಳೋ ಹಾಗೆ ಇದು ಮೆಗ್ನೀಷಿಯಂ ಸಲ್ಫೇಟ್ ನಮ್ಮ ಬೆಳೆಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ವಿಶೇಷ ಗಮನವನ್ನು ಕೊಡಬೇಕು. ಏನು ವಿಶೇಷ ಗಮನ ಅಂತ ಹೇಳಿದ್ರೆ, ಮೆಗ್ನೀಷಿಯಂ ಸಲ್ಫೇಟ್ ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಂದಷ್ಟು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಬಳಸಬಾರದು. ಯಾವುದು ಆ ರಾಸಾಯನಿಕ ಗೊಬ್ಬರಗಳು? ಒಂದು SSP, ಮತ್ತೊಂದು ರಾಕ್ ಫಾಸ್ಫೇಟ್, ಅದರ ಜೊತೆಗೆ ಕ್ಯಾಲ್ಸಿಯಂ. ಸೊ ಈ ಮೂರು ಏನಿದೆ, SSP, ರಾಕ್ ಫಾಸ್ಫೇಟ್ ಮತ್ತು ಕ್ಯಾಲ್ಸಿಯಂ, ಇದರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಬಳಸಬಾರದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಶೇಷ ಸಂಚಿಕೆಯ ಮೆಗ್ನೀಷಿಯಂ ಸಲ್ಫೇಟ್ ನಮ್ಮ ಶುಂಠಿ ಬೆಳೆಯಲ್ಲಿ ವಿಶೇಷವಾಗಿ ಏನು ಅನುಕೂಲಗಳಾಗುತ್ತೆ, ಏನು ಪರಿಣಾಮ ಬೀರುತ್ತೆ, ಇದರ ಡೋಸ್ ಏನು, ಇದರ ರೇಟ್ ಏನು ಅನ್ನೋದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಇದಿಷ್ಟನ್ನು ತಮಗೆ ತಿಳಿಪಡಿಸಲಿಕ್ಕೆ ಅನುಕೂಲ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್ ಸ್ನೇಹಿತರೆ. ನಮಸ್ಕಾರ.